ನಮಸ್ಕಾರ ಭಾವನವರೇ. ನಮಸ್ಕಾರ. ನಮಸ್ಕಾರ ಅಪ್ಪ. ಅಮ್ಮ, ಬಂದಿರೋದು ನಿನ್ನಪ್ಪನೇ. ನಿನ್ನಪ್ಪನೇ ಅಮ್ಮ. ಇಷ್ಟು ವರ್ಷ ನನ್ನ ತಲೆ ಹತ್ತಿದ 3 ಬುದ್ಧಿ ಅರ್ಥ ಆಗಿ ಈಗ ನನಗೆ ಸ್ವಲ್ಪ ಬುದ್ಧಿ ಬಂದು ನಿಜವಾದ ತಂದೆ ಆಗಿದ್ದೀನಮ್ಮ. ಅದಕ್ಕೆ ನಿನ್ನ ತಂಗಿನೂ ಕರ್ಕೊಂಡು ಬಂದಿದ್ದೀನಮ್ಮ. ಅಮ್ಮ ವೈಷ್ಣವಿ, ಅಕ್ಕ ವೈಷ್ಣವಿ. ಭಾವನವರೇ, ಶ್ಯಾಮನಂತ ಸೊಸೆ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ಮೂರ್ಖ ಬುದ್ಧಿಯಿಂದ ಮುಚ್ಚೋಗಿದ್ದ ನನ್ನ ಕಣ್ಣನ್ನ ನಿಮ್ಮ ಚಿಕ್ಕ ಸೊಸೆ ಶ್ಯಾಮನೇ ಕಣ್ತೆರೆಯೋಗ್ ಮಾಡಿದ್ದು. ನಿಜವಾಗ್ಲೂ ಏನಾಗಿದ್ದು ಅಂದ್ರೆ, ಸರ್, ಯಾರಾದ್ರೂ ಇದ್ದೀರಾ? ಯಾರು ಬೇಕಮ್ಮ? ನನ್ನ ಹೆಸರು ಶ್ಯಾಮ ಅಂತ. ರಾಜೇಂದ್ರ ವರ್ಮಾ ಅಂದ್ರೆ? ನಾನೇನಮ್ಮ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದೆ. ಹೌದಾ? ಕುತ್ಕೊಳ್ಳಮ್ಮ, ಮಾತಾಡೋಣ. ಪರವಾಗಿಲ್ಲ. ನಾನೀಗ ವೈಷ್ಣವಿನ ಭೇಟಿಯಾಗಿ ಬಂದೆ. ವೈಷ್ಣವಿ ಹತ್ರನೇ ನಿಮ್ ಮನೆ ಅಡ್ರೆಸ್ ತಿಳ್ಕೊಂಡು ಬಂದೆ. ವೈಷ್ಣವಿ ವಿಷಯನ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ವೈಷ್ಣವಿ ಯಾರಮ್ಮ? ವೈಷ್ಣವಿ ಯಾರು ಅಂತಿರಲ್ಲ, ನಿಮ್ 2ನೇ ಮಗಳು. ಸಾರಿನಮ್ಮ, ನನಗೊಬ್ಳೇ ಮಗಳು. ಅವಳ ಹೆಸರು ವೈದೇಹಿ. ಆನಂದ ಗಜಪತಿ ವರ್ಮಾ ಅವ್ರ ಸೊಸೆ. ಆನಂದ ಗಜಪತಿ ವರ್ಮಾ ಅವ್ರಿಗೆ ನಾನು ಸೊಸೆನೇ ಸರ್. ಹೌದಾ? ಮತ್ತೆ ವೈಷ್ಣವಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯಾ? ಅವಳ ಬಗ್ಗೆ ನನಗಿವತ್ತೇ ಗೊತ್ತಾಗಿದ್ದು ಚಿಕ್ಕಪ್ಪ. ಅವಳು... ಸಾಕಮ್ಮ, ಅವಳ ವಿಷಯ ನನ್ನ ಹತ್ರ ಮಾತಾಡಬೇಡ. ನನ್ನ ದೃಷ್ಟಿಯಲ್ಲಿ ಅವಳು ಯಾವತ್ತೋ ಸತ್ತೋದ್ಲು. ತಪ್ಪು ಚಿಕ್ಕಪ್ಪ ಇದು. ನಿಮ್ ಮಾತನ್ನ ವಿರೋಧಿಸಿ ಪ್ರೀತಿಸಿ ಮದ್ವೆ ಮಾಡ್ಕೊಂಡು ಹೋದ್ಲು ಒಂದ್ ಮಾತ್ರಕ್ಕೆ ಮಗಳ ಬಗ್ಗೆ ನೀವ್ ಹೀಗ್ ಮಾತಾಡ್ಬಾರ್ದು. ನಿಜಾನೇ, ವೈಷ್ಣವಿ ಹಾಗ್ ಮದ್ವೆ ಮಾಡ್ಕೊಂಡು ಹೊರಟು ಹೋಗಿದ್ದಕ್ಕೆ ನಿಮಗ್ ಕೋಪ ಇರ್ಬೋದು. ಎಲ್ರ ಮುಂದೆ ನಿಮ್ ಮರ್ಯಾದೆ ತೆಗ್ದು ಹೋದ್ಲಲ್ಲ ಅಂತ ನೋವಿರ್ಬೋದು. ಆದ್ರೆ ಅದಕ್ಕೂ ಮೀರಿ ನಿಮ್ ಮಧ್ಯೆ ರಕ್ತ ಸಂಬಂಧ ಇದೆಯಲ್ಲ ಚಿಕ್ಕಪ್ಪ. ಅದ್ರ ಮುಂದೆ ಈ ಕೋಪ ನೋವು ಎಷ್ಟು ದೊಡ್ಡದು. ಯಾವ ತಂದೆ ಆದ್ರೂ ತನ್ನ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅನ್ಕೋತಾರೆ. ಮದ್ವೆಗೆ ಕುಲ ಮತ್ತೆ ಆಸ್ತಿ ಅಂತಸ್ತು ಮರ್ಯಾದೆ ಪ್ರತಿಷ್ಠೆ ಮುಖ್ಯನೇ ಇರ್ಬೋದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿದ್ದು ಹುಡುಗಿ ಮನ್ಸಲ್ವ ಚಿಕ್ಕಪ್ಪ. ತಂದೆ ತಾಯಿ ಮಾತಿಗೆ ಆಗಲ್ಲ ಅಂದು ತನಗಿಷ್ಟ ಬಂದವ್ರನ್ನ ಮದ್ವೆ ಮಾಡ್ಕೊಂಡು ಹೊರಟು ಹೋಗೋದು ಅವಳ ತಪ್ಪೇ ಇರ್ಬೋದು. ಆದ್ರೆ ಭಾವನೆಯನ್ನು ಸಾಯಿಸಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳೋದು ಅದಕ್ಕಿಂತ ದೊಡ್ಡ ತಪ್ಪಲ್ವ ಚಿಕ್ಕಪ್ಪ. ಒಂದ್ ಹೆಣ್ಣು ತಾನು ಇಷ್ಟಪಟ್ಟವ್ರನ್ನ ಮರೆತು ಇಷ್ಟ ಇಲ್ದಿರೋನ್ ಮದ್ವೆ ಆಗಿ ಅವ್ರ ಜೊತೆ ಜೀವನ ಪೂರ್ತಿ ಹೇಗ್ ಸಂಸಾರ ಮಾಡ್ತಾಳೆ? ಇದನ್ನ ಪ್ರತಿ ತಂದೆ ತಾಯಿ ಕೂಡ ಯೋಚನೆ ಮಾಡ್ಬೇಕಲ್ವಾ ಚಿಕ್ಕಪ್ಪ. ಹಿಂದಿನ ಕಾಲದಲ್ಲಿ ಸ್ವಯಂವರ ಇರ್ತಿತ್ತು.
ನಿಮ್ಗೂ ಗೊತ್ತಲ್ವಾ, ಮದ್ವೆ ಹುಡುಗಿ ಹೂವಿನ ಮಾಲೆ ತಂದು ಅಲ್ಲಿರೋ ಯುವರಾಜ್ರಲ್ಲಿ ತನಗಿಷ್ಟ ಆದವ್ರ ಕತ್ತಿಗೆ ಹೂವಿನ ಮಾಲೆ ಹಾಕಿ ಅವರನ್ನೇ ತನ್ನ ಗಂಡ ಅಂತ ನಿರ್ಧಾರ ಮಾಡ್ತಿದ್ರು. ಅಂದ್ರೆ ಆ ಕಾಲದಲ್ಲೇ ಮದ್ವೆ ವಿಷಯದಲ್ಲಿ ಹೆಣ್ಮಕ್ಳಿಷ್ಟಕ್ಕೆ ಅಷ್ಟು ಬೆಲೆ ಕೊಡ್ತಿದ್ರು. ಹೆಣ್ಮಕ್ಳಿಗೆ ತಮ್ಗಿಷ್ಟ ಆದವ್ರನ್ನ ಮದ್ವೆ ಆಗೋ ಅವಕಾಶ ಕೂಡ ಕೊಡ್ತಿದ್ರು. ಆಗಿನ ತಂದೆ ತಾಯಿ ಹಾಗೆ ಈಗಿನ ತಂದೆ ತಾಯಿ ಅದ್ರ ಬಗ್ಗೆಲ್ಲ ಯಾಕೆ ಯೋಚನೆ ಮಾಡ್ತಿಲ್ಲ ಚಿಕ್ಕಪ್ಪ? ಈಗ್ಲೂ ಕೂಡ ಇಷ್ಟು ಹೇಳಿದ್ಮೇಲೂ ವೈಷ್ಣವಿ ಮಾಡಿದ್ದು ತಪ್ಪು ಅಂತ ನಿಮ್ಗನ್ಸಿದ್ರೆ ಪರವಾಗಿಲ್ಲ. ಆದ್ರೆ ವೈಷ್ಣವಿನ್ ಮಾತ್ರ ದೂರ ಮಾಡ್ಬೇಡಿ ಚಿಕ್ಕಪ್ಪ. ಈಗಂತೂ ವೈಷ್ಣವಿ ತುಂಬಾ ಕಷ್ಟದಲ್ಲಿದ್ದಾಳೆ. ಕಷ್ಟದಲ್ಲಿದ್ದಾಳಾ? ಹೌದು ಚಿಕ್ಕಪ್ಪ. ಅಮ್ಮ ಅಪ್ಪನ್ನ ನೋಡೋಕ್ಕಾಗ್ತಿಲ್ಲ ಅನ್ನೋ ನೋವು, ಅಮ್ಮ ಅಪ್ಪನ ಮನಸ್ಸಿಗೆ ಕಷ್ಟ ಕೊಟ್ಟು ಮದುವೆ ಆದ್ನಲ್ಲ ಅನ್ನೋ ನೋವು, ಇವೆರಡು ಮಾತ್ರ ನನಗೆ ಜೀವನ ಪೂರ್ತಿ ಇರುತ್ತೆ ಅಕ್ಕ. ಮದುವೆ ಆಗಿರೋ ಹೆಣ್ಣಿಗೆ ಎಷ್ಟು ಕಷ್ಟ ಬಂದ್ರು, ಎಷ್ಟು ದುಃಖ ಆದರೂ ದೇವ್ರ ನೆನಪಾಗಲ್ಲ ಚಿಕ್ಕಪ್ಪ, ತವ್ರ ಮನೆನೇ ನೆನಪಾಗೋದು. ಆದರೆ ತವ್ರ ಮನೆ ವಿಷಯದಲ್ಲೇ ತುಂಬ ದುಃಖ ಪಡ್ತಿದ್ದಾಳೆ ನಿಮ್ಮ ಮಗಳು. ತಂದೆಯಾಗಿ ನೀವೇನು ಮಾಡಬೇಕೋ ನೀವೇ ಯೋಚನೆ ಮಾಡಿ ನೋಡಿ. ಜಾತಿ ಮತ ಅನ್ನೋ ಮೂಢನಂಬಿಕೆಗೆ ಮಗಳನ್ನೇ ದೂರ ಮಾಡ್ಕೊಂಡಿರೋ ನನ್ನ ಅದರಿಂದ ಹೊರಗೆ ಕರ್ಕೊಂಡು ಬಂದು ನನ್ನನ್ನು ನನ್ನ ಮಗಳನ್ನು ಹತ್ರ ಆಗೋಗಿ ಮಾಡಿದ್ದು ಶ್ಯಾಮ. ಒಬ್ಬ ತಂದೆಯಾಗಿ ನಾನು ಮಾಡಿರೋ ತಪ್ಪನ್ನ ನನಗೆ ಗೊತ್ತಾಗೋಗಿ ಮಾಡಿ, ಒಬ್ಬ ತಂದೆಯಾಗಿ ನಾನು ತಲೆ ಎತ್ಕೊಂಡು ಓಡಾಡೋಗಿ ಮಾಡಿದ್ದು ನಿಮ್ಮ ಶ್ಯಾಮ. ಮಕ್ಕಳು ತಪ್ಪು ಮಾಡಿದರೆ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ದೆ, ಅವರನ್ನು ದೂರ ಮಾಡ್ಕೊಳ್ದೆ ಕ್ಷಮಿಸಿ ಅರ್ಥ ಮಾಡ್ಕೋಬೇಕು ಅಂತ, ತಂದೆ ಮಗಳ ಸಂಬಂಧ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದು ನಿಮ್ಮ ಶ್ಯಾಮ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ನೋಡ್ದ್ಯಾ ವಸಂತ, ನನ್ನ ಸೊಸೆ ಶ್ಯಾಮ ಎಂತ ಒಳ್ಳೆ ಕೆಲಸ ಮಾಡಿದಾಳೋ ನೋಡ್ದ? ಅವಳು ಮಾಡಿದ್ದು ಒಳ್ಳೆ ಕೆಲಸನೇ ಆದರೂ ಈ ತಂದೆ ಮಗಳ ಪರ್ಸನಲ್ ವಿಷಯನ ನಮಗೆ ಗೊತ್ತಾಗದೇ ಇರಲಿ ಅನ್ನೋದಕ್ಕೋಸ್ಕರ ಅವಳು ಬಯಸ್ಕೊಂಡು ಅಪರಾಧಿ ಥರ ಹೇಗೆ ನಿಂತಿದ್ದಾಳೆ ನೋಡ್ದ್ಯಾ? ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡದೇ ಇರೋ ಥರ ತಲೆ ಎತ್ಕೊಂಡು ಓಡಾಡೋ ಈ ಕಾಲದಲ್ಲಿ ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ರು ಒಳ್ಳೇದಕ್ಕೋಸ್ಕರ ಮಾಡದೇ ಇರೋ ತಪ್ಪುಗಾಗಿ ತಲೆ ಬಗ್ಗಿಸ್ಕೊಂಡು ನಿಂತಿರೋ ಶ್ಯಾಮ ಥರ 100 ಜನಕ್ಕೋ ಕೋಟಿಗೋ ಒಬ್ರು ಇರ್ತಾರೆ. ಈಗಲಾದ್ರೂ ಅರ್ಥ ಆಯ್ತಾ? ಇಲ್ಲ ಅಂತ ನಾನು ಹೇಳಿದ್ನಾ? ಇಲ್ಲ ಅಂದ್ರೆ ಅವಳು ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು ಹೇಳಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅವಳು ಒಂದ್ ಒಳ್ಳೆ ಕೆಲಸ ಮಾಡೋಕ್ ಹೊರಟಿದ್ದೆ ಅಂದ್ರೆ ನಾನ್ ಬೇಡ ಅಂತಿದ್ನಾ? ನಂಗ್ ಹೇಳ್ದೆ ಹಾಗ್ ಮಾಡಿದಾಳೆ. ಅದೇ ನಂಗ್ ಬೇಜಾರು ಅಷ್ಟೇ. ಕೆಲವು ಕೆಲಸಗಳು ಹೇಳಿ ಮಾಡಬೇಕು, ಇನ್ನು ಕೆಲವು ಕೆಲಸಗಳು ಮಾಡಿದ್ಮೇಲೆ ಹೇಳಬೇಕು, ಇನ್ನು ಕೆಲವೊಂದು ಮಾಡಿದ ಮೇಲೂ ಯಾರಿಗೂ ಹೇಳಬಾರ್ದು. ಅದು ಆ ಕೆಲಸದ ಮೇಲೆ, ಆ ಪರಿಸ್ಥಿತಿ ಮೇಲೆ ಆಧಾರವಾಗಿರುತ್ತೆ. ನಡೀರಿ ಭಾವನವ್ರೆ, ಒಳಗೆ ಹೋಗೋಣ.
ಇಲ್ಲ ಭಾವ, ಮನೆ ಹತ್ರ ನನ್ನ ಹೆಂಡತಿ ವೈಷ್ಣವಿನ್ ಯಾವಾಗ ನೋಡ್ತೀನೋ ಅಂತ ಎದುರು ನೋಡ್ತಾ ಕೂತಿರ್ತಾಳೆ. ನಾನು ಹೋಗ್ಲೇಬೇಕು. ನಿಮ್ಮಿಷ್ಟ ಭಾವನವ್ರೆ. ಬರ್ತೀವಮ್ಮ. ಸರಿ ಅಣ್ಣ. ಬರ್ತೀನಿ ಶ್ಯಾಮ. ಸರಿ ಚಿಕ್ಕಪ್ಪ. ಬರ್ತೀವಮ್ಮ. ಅಮ್ಮ ವೈಷ್ಣವಿ, ಹೊರಡೋಣವಾ? 1 ನಿಮಿಷ ಅಪ್ಪ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಅಕ್ಕ. ಹಾಗೆ ಮಾತಾಡ್ಬಾರ್ದು. ಹೋಗ್ಬಾ. ಕೃಷ್ಣ, ಇವತ್ತು ನಿನಗೆ ಸಂಧ್ಯಾ ದೀಪ ಹಚ್ಚಕ್ಕಾಗತ್ತೋ ಇಲ್ವೋ ಅಂತ ತುಂಬ ಬೇಜಾರಾಗಿತ್ತು, ತುಂಬ ಭಯ ಆಗಿತ್ತು, ತುಂಬ ಕಂಗಾಲಾಗಿತ್ತು. ಕೃಷ್ಣ ಇದನ್ನಲ್ಲ, ಕಂಗಾಲಿ ಯಾಕೆ? ಹೌದು ಶ್ಯಾಮ, ನಿನ್ನ ಅಪರಾಧಿ ಅಂತ ಮನೆ ಹೊರಗಡೆ ನಿಲ್ಲಿಸಿದಾಗ ಆಗ್ದಿದ್ದು ನೋವು, ಕಂಗಾಲು, ಭಯ ಕೃಷ್ಣಂಗ್ ದೀಪ ಹಚ್ಚೋ ವಿಷಯದಲ್ಲಿ ಯಾಕಾಯ್ತು? ನನ್ನ ಮೇಲೆ ಬಂದಿರೋ ಆರೋಪ ಎಲ್ಲ ದೂರ ಮಾಡೋದು ನನ್ನ ಕೃಷ್ಣನ್ ಕೆಲಸ. ಅದನ್ನ ಅವನೇ ನೋಡ್ಕೋತಾನೆ. ಆದ್ರೆ ಕೃಷ್ಣನ್ಗೆ ದೀಪ ಹಚ್ಚೋದು ಮಾತ್ರ ನನ್ನ ಕೆಲಸ ಅಲ್ವಾ? ನನ್ನ ಕೆಲಸನೇ ನಾನು ಮಾಡದೇ ಇದ್ರೆ ಹೇಗೆ? ಅದಕ್ಕೆ ಅಷ್ಟು ಗಾಬರಿ ಆಗಿದ್ದು. ದೇವ್ರನ್ನ ನಂಬೋರನ್ನ ತುಂಬಾ ಜನರನ್ನ ನೋಡಿದೀನಿ, ಆದ್ರೆ ಇಷ್ಟು ನಂಬೋರನ್ನ ಇಷ್ಟು ದಿನದಲ್ಲಿ ಎಲ್ಲೂ ನೋಡಿರ್ಲಿಲ್ಲ. ದೇವ್ರನ್ನ ನಂಬೋದು, ನಂಬದೇ ಇರೋದು ಅವ್ರವ್ರ ಇಷ್ಟ ಅಲ್ವಾ? ಇಷ್ಟೇ ನಂಬೇಕು, ಅಷ್ಟೇ ನಂಬೇಕು ಅಂತ ಇರಲ್ಲ ಅಲ್ವಾ? ನಂಬಿದ್ರೆ ಯಾರಾದ್ರೂ ಪೂರ್ತಿಯಾಗಿ ನಂಬ್ತಾರೆ, ಇಲ್ಲಾಂದ್ರೆ ಪೂರ್ತಿಯಾಗಿ ನಂಬಲ್ಲ. ಶ್ಯಾಮ, ನಿನಗೊಂದು ವಿಷಯ ಹೇಳಬೇಕು. ಏನ್ ವಿಷಯ ಹೇಳಿ? ಇನ್ ಮುಂದೆ ಯಾವತ್ತೂ ನೀನು ಹೀಗೆ ದೋಷಿ ಹಾಗೆ ಯಾರ ಮುಂದೆ ನಿಲ್ಬಾರ್ದು. ನೀನ್ ಏನೇ ಮಾಡಿದ್ರು, ಯಾಕೆ ಮಾಡಿದ್ರು ಅದ್ರ ಬಗ್ಗೆ ಮೊದಲು ನನಗೆ ಹೇಳಬೇಕು. ಅದು ಏನ್ ವಿಷಯ ಆಗಿದ್ರು ಸರಿ, ನಿಜ ನನಗ್ ಗೊತ್ತಿದ್ರೆ ನಾನು ನಿನ್ ಪರವಾಗಿ ಮಾತಾಡಬಹುದು, ನಿನ್ ಮೇಲೆ ಆಪಾದನೆ ಬರ್ದಿರೋ ಹಾಗೆ ನೋಡ್ಕೋಬಹುದು, ನಿನ್ನ ಯಾರು ನಿನ್ಸೋ ಪರಿಸ್ಥಿತಿ ಬರ್ದಿದ್ದ ಹಾಗೆ ನೋಡ್ಕೋಬಹುದು. ಸೊ ಇನ್ ಮುಂದೆ ನನ್ನ ಹತ್ರ ನೀನ್ ನಿಜ ಮುಚ್ಚಿಡಬಾರ್ದು, ಸರಿನಾ? ಸರಿ ಆಯ್ತು. ಸರಿ ಅಂದ್ರೆ ಸಾಕಾಗಲ್ಲ, ಇದು ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ಅಂದ್ರೆ ಅಂದ್ರೆ ಹಾ, ಇದು ದೊಡ್ಡವರ ಒಪ್ಪಂದ. ಈ ಒಪ್ಪಂದ ಪೇಪರ್ ಮೇಲಿರಲ್ಲ, ನಮ್ ಮನ್ಸಲ್ಲಿರುತ್ತೆ. ಮನಸ ವಾಚ ಕರ್ಮಣ ನಮ್ಮ ಮಾತನ್ನ ಉಳಿಸ್ಕೋಬೇಕು. ಓಕೆ, ಸರಿ. ಹ್ಮ್ ಹ್ಮ್ ಅಯ್ಯೋ ಅಯ್ಯೋ, ದೀಪ ಆರ ಹೋಯ್ತಲ್ಲ. ಇದೇನೋ ಅಪಶಕನ ಅನ್ಸ್ತಿದೆ.
ಅಪಶಕನ ಅಂತ ಹೇಳ್ತಿದ್ದ ಹಾಗೆ ಅಪ್ಪ ಫೋನ್ ಮಾಡ್ತಿದಾರಲ್ವಾ? ಏನ್ ಸುದ್ದಿ ಕೇಳ್ಬೇಕಾಗತ್ತೋ ಏನೋ. ಹಲೋ ಅಪ್ಪ, ಎಲ್ರೂ ಚೆನ್ನಾಗಿದ್ದೀರಾ ಅಲ್ವಾ? ಮಗಳೇ ಶ್ಯಾಮ, ಕಿದ್ದಕ್ಕಿದ್ದ ಹಾಗೆ ತಡೆಯಕ್ಕಾಗದಷ್ಟು ಹೊಟ್ಟೆ ನೋವಮ್ಮ. ಪಾಪ ಅವನು ರಾತ್ರಿ ಎಲ್ಲ ತುಂಬಾ ಒದ್ದಾಡ್ತಿದ್ನಮ್ಮ. ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದೀನಿ. ಅವನು ಅಕ್ಕ ಅಕ್ಕ ಅಂತ ನಿನ್ನೆ ಕನ್ವರ್ಸ್ತಾ ಇದ್ದಾನೆ. ನೀನೀಗಲೇ ಹೊರಟು ಆಸ್ಪತ್ರೆಗೆ ಬಂದ್ಬಿಡಮ್ಮ. ಸರಿ ಅಪ್ಪ, ಈಗಲೇ ಹೊರಟು ಬರ್ತೀನಿ. ಹೊರಟು ಬಾಮ್ಮ. ಕೃಷ್ಣ, ಏನ್ ಕೃಷ್ಣ ಇದು? ಮೊದ್ಲೇ ಹುಷಾರಿಲ್ದೆ ಒದ್ದಾಡ್ತಿರೋ ನನ್ನ ತಮ್ಮಂಗೆ ಇನ್ನೊಂದ್ ಸಮಸ್ಯೆ ಕೊಟ್ಟಿದ್ಯಾ ಕೃಷ್ಣ? ನನ್ನ ತಮ್ಮನ್ ಕಾಪಾಡೋ ಕರ್ತವ್ಯ ನಿಂದೆ ಕೃಷ್ಣ, ನಿಂದೆ. ಅಕ್ಕ, ಏನು ಇಲ್ಲಿ? ಅಪ್ಪ, ಅಪ್ಪ, ಮಗಳೇ ಶ್ಯಾಮ, ಕಿಟ್ಟು ಹೇಗಿದ್ದಾನಪ್ಪ? ಇಲ್ಲಿ ಚೆನ್ನಾಗಿದ್ದಾನಮ್ಮ, ಹುಷಾರಾಗಿದ್ದಾನೆ. ಇಲ್ಲಿಗೆ ಬರ್ತಿದ್ದ ಹಾಗೆ ಡಾಕ್ಟ್ರು ಔಷಧಿ ಕೊಟ್ರಮ್ಮ. ಈಗ ಸ್ವಲ್ಪ ನೋವು ಕಡಿಮೆ ಆಗಿದೆ. ಹೌದಾ? ಎಲ್ಲಿದ್ದಾನಪ್ಪ? ಕಿಟ್ಟು ಎಲ್ಲಿದ್ದಾನೆ? ಆಪರೇಷನ್ಗೆ ಮೊದಲು ಏನೋ ಟೆಸ್ಟ್ ಮಾಡ್ಬೇಕಂತೆ, ಕರ್ಕೊಂಡು ಹೋದ್ರು. ಹೌದಾ? ಹೌದಮ್ಮ, ಕಿಟ್ಟುಗ್ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಲಕ್ಷ ಲಕ್ಷ ಖರ್ಚಾಗತ್ತೆ ಅಂತಾನೂ ಹೇಳಿದ್ರು. ಸಮಯಕ್ಕೆ ದೇವರಂತ ಮನುಷ್ಯ ಬಂದು ನಮಗ್ ಸಹಾಯ ಮಾಡಿದ್ರಮ್ಮ. ಹೌದಾ? ಕೃಷ್ಣನೇ ಆ ಮನುಷ್ಯನ ರೂಪದಲ್ಲಿ ಬಂದು ನಮಗ್ ಸಹಾಯ ಮಾಡಿದಾರಪ್ಪ. ಅಷ್ಟಕ್ಕೂ ಯಾರಪ್ಪ ಅದು? ಅಲ್ಲಿ ನೋಡು, ಅವರೇನಮ್ಮ. ಅಲ್ಲಿ ನೋಡು, ಅವರೇನಮ್ಮ. ಶ್ಯಾಮ, ಬಂದ್ಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕಿಟ್ಟುಗೆ ಏನಾಗಲ್ಲ. ಡಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಆಪರೇಷನ್ ಕೂಡ ಏರ್ಪಾಡು ಮಾಡ್ತಿದ್ದಾರೆ. ಏನ್ ಶ್ಯಾಮ ಹಾಗೆ ನೋಡ್ತಾ ಇದೀಯಾ? ನೀವಿಲ್ಲಿಗೆ ಹೇಗ್ ಬಂದ್ರಿ? ಇಲ್ಲಿ ವರ್ಕ್ ಮಾಡೋ ಡಾಕ್ಟರ್ ಶಿವರಾಮ್ ಕೃಷ್ಣ ನನ್ನ ಫ್ರೆಂಡು. ನಮ್ಮ ಮದುವೆಗೆ ಕೂಡ ಬಂದಿದ್ರು. ಅವರು ಮಾವಯ್ಯನ ಕಿಟ್ಟುನ ಗುರ್ತಿಡ್ದು ನನಗೆ ತಕ್ಷಣ ಕಾಲ್ ಮಾಡಿದ್ರು. ಅವಾಗ ಹೇಳಿದ್ರೆ ನೀನು ಗಾಬರಿ ಆಗ್ತೀಯ ಅಂತ ತಕ್ಷಣ ನಾನು ಹೊರಟು ಬಂದ್ಬಿಟ್ಟೆ. ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟರ್. ನಾನು ಅರ್ಜೆಂಟಾಗಿ ಹೊರಟು ಬಂದಿದ್ರಿಂದ ನನ್ನ ವಾಲೆಟ್ ಕೂಡ ಮರ್ತು ಬಂದಿದ್ದೀನಿ. ನನ್ನ ಕಾರ್ಡ್ಸ್ಗಳೆಲ್ಲ ಅದರಲ್ಲೇ ಇದ್ದಾವೆ.
ಆಲ್ರೆಡಿ ಅಣ್ಣಂಗೆ ಫೋನ್ ಮಾಡಿ ಒಂದು 10 lakhs ಡ್ರಾ ಮಾಡ್ಕೊಂಬರಕ್ಕೆ ಹೇಳಿದ್ದೀನಿ. ಸ್ವಲ್ಪ ಹೊತ್ತಿಗೆ ಆಪರೇಷನ್ ಮಾಡ್ತಾರೆ. ಆಕ್ಚುಲಿ ಆಪರೇಷನ್ ಆದ್ಮೇಲೆ ನಿನಗೆ ಫೋನ್ ಮಾಡಿ ಹೇಳಬೇಕು ಅನ್ಕೊಂಡೆ, ಆದ್ರೆ ಅಷ್ಟರಲ್ಲಿ ಮಾವನಿಗೆ ಹೇಳಿದ್ರಂತೆ.